ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿಟಿ ರವಿ ವರ್ಸಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ಕೇಸಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ. ರವಿ ಮೇಲೆ ಹಲ್ಲೆಗೆ ಸಂಬಂಧಪಟ್ಟಂತೆ ವಿಡಿಯೋ ಸಾಕ್ಷಿ ಇದೆ, ಕ್ರಮ ಕೈಗೊಳ್ಳದೇ ಇದ್ರೆ ಏನಾಗುತ್ತೆ ನೋಡಿ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟು ಈಗ ಬೆಳಗಾವಿ ಚಲೋಗೆಲ್ಲ ಪ್ಲಾನ್ ಮಾಡಿತ್ತಲ್ಲ, ಈ ಹೊತ್ತಲ್ಲಿ ಬೆಳವಣಿಗೆ ಆಗಿರೋದು. ಮತ್ತು ಈ ಕೇಸ್ಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಮತ್ತೊಂದು ಮಹತ್ವದ ಹೆಜ್ಜೆ, ದೊಡ್ಡದೊಂದು ಬೆಳವಣಿಗೆ ಆಗಿದೆ. ಈ ನಿಟ್ಟಿನಲ್ಲಿ ಎಲ್ಲ ಡೆವಲಪ್ಮೆಂಟ್ಸ್ ಬಗ್ಗೆ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಸರ್ಕಾರ ಈ ಕೇಸನ್ನು CIDಗೆ ಒಪ್ಪಿಸಿರೋದು. ಗೃಹ ಸಚಿವರು ಇದನ್ನು ಖಚಿತಪಡಿಸಿದ್ದಾರೆ. ಈ ಜಟಾಪಟಿಗೆ ಸಂಬಂಧಪಟ್ಟಂತೆ CID ಸಂಪೂರ್ಣ ತನಿಖೆ ಆಳ ಅಗಲವನ್ನೆಲ್ಲ ನೋಡಿ ನಿರ್ಧಾರ ಆಮೇಲೆ ತಗೊಳ್ತೀವಿ ನಾವು ರಿಪೋರ್ಟ್ ಸಿಕ್ಕ ಮೇಲೆ ಅಂತ CID ತನಿಖೆಗೆ ವಹಿಸಿದ್ದಾರೆ. ಹಾಗೆ ಆಡಿಯೋ ವಿಡಿಯೋ ಏನು ಸಿಕ್ಕಿದೆಯಲ್ವ, ನಿನ್ನೆ 2 ವಿಡಿಯೋಗಳನ್ನೆಲ್ಲ ರಿಲೀಸ್ ಮಾಡಿದ್ರು. ಅವ್ರು ಏನು ಹೇಳಿದ್ದಾರೆ ಆ ಪದ ಸ್ಪಷ್ಟವಾಗಿದೆ. ಡ್ರಗ್ ಅಡಿಕ್ಟ್ ಅಂತ ಅವ್ರು ಶುರು ಮಾಡಿದ್ದು, ಅದಕ್ಕೆ ನಾನು ಕೊಲೆಗಡ್ಕ ಅಂತ ಆನ್ಸರ್ ಮಾಡಿದ್ದು, ಅದಕ್ಕೆ CT ರವಿ ಅವರು ಆಡಿದ ಅಶ್ಲೀಲ ಪದ ಸ್ಪಷ್ಟವಾಗಿದೆ ನೋಡಿ ಅಂತ 2 ವಿಡಿಯೋವನ್ನು ರಿಲೀಸ್ ಮಾಡಿದ್ರು. ಈಗ ಆ ವಿಡಿಯೋಗಳನ್ನೆಲ್ಲ FSLಗೆ ಕಳಿಸ್ಕೊಡ್ತೀವಿ ಅಂತ ಗೃಹ ಸಚಿವರು ಕ್ಲಿಯರ್ ಮಾಡಿದ್ದಾರೆ. ಆದರೆ ಪರಮೇಶ್ವರ್ ಅವರು ಪ್ರಕರಣದ ಅಸಲಿಯತ್ತನ್ನು ಬಿಚ್ಚಿಟ್ರ. ನಿಮ್ಮ ಇಲಾಖೆಯಲ್ಲಿ ಬೇರೆಯವರು ಹಸ್ತಕ್ಷೇಪ ಮಾಡಿದ್ರ? 10 ನಿಮಿಷಕ್ಕೆ ಕಾಲ್ ಮಾಡ್ತಾ ಇದ್ದ ಪ್ರಭಾವಿ ಯಾರು? ಇಂಥ ಪ್ರಶ್ನೆಗಳನ್ನು ಕೇಳಿದಾಗ ನೇರವಾಗಿ ಹೆಸರು ಹೇಳಿಬಿಡಿ ನೀವು, ನಿಮ್ಗೆ ಗೊತ್ತಿದೆ ಅಂದರೆ, ಅಥವಾ BJP ಅವರು ಆರೋಪ ಮಾಡ್ತಿರೋದು ಅವ್ರು ಯಾರು ಮಿನಿಸ್ಟ್ರು ಅನ್ನೋದನ್ನು ನೇರವಾಗಿ ಹೇಳಿಬಿಟ್ರೆ ನಾನು ಆ ಬಗ್ಗೆ ತನಿಖೆಯನ್ನು ಮಾಡಿಸ್ತೀನಿ ಆಂತರಿಕವಾಗಿ ಅಂತ ಹೇಳ್ತಾರೆ. ಅವ್ರ ಮಾತುಗಳಲ್ಲಿ ಅಸಮಾಧಾನ, ಬಟ್ ನೇರವಾಗಿ ಹೇಳೋದಕ್ಕಾಗದಂತಹ ಕಸಿವಿಸಿ ಕಂಡು ಬಂದಿದೆ. ಸ್ಪಷ್ಟವಾಗಿ ಅವರೇ ನನಗೆ ಮಾಹಿತಿ ಇಲ್ಲ, ಮಾಹಿತಿ ಪಡ್ಕೊಳ್ತೀನಿ ಪೊಲೀಸರು ನಡ್ಕೊಂಡ ರೀತಿಯ ಬಗ್ಗೆ ಅಂತ ಹೇಳಿಕೆ ಕೊಟ್ಟಿದ್ರು. ಹಾಗಾದ್ರೆ ಗೃಹ ಸಚಿವರಿಗೆ ಮಾಹಿತಿ ಇಲ್ಲದೆ ಇಷ್ಟೆಲ್ಲ ನಡೀತಾ ಅನ್ನೋದ್ರ ಬಗ್ಗೆ ಮೊದಲು ಚರ್ಚೆ ಆಯಿತು. ಈಗ ಹೇಳ್ತಾರೆ ಪೊಲೀಸರಿಂದ ಕೆಲವು ಬಾರಿ ಮುಜುಗರ ಆಗತ್ತೆ, ಕೆಲವು ಬಾರಿ ಬೆನ್ನು ತಡ್ತೀವಿ ಪೊಲೀಸರು ಮಾಡೋ ಕೆಲಸಕ್ಕೆ, ಕೆಲವು ಬಾರಿ ನಮಗೆ ಮುಜುಗರ ಆಗೋದು ಹೌದು ಅನ್ನುವ ಮೂಲಕ ಈ ಪ್ರಕರಣ ಮುಜುಗರಕ್ಕೆ ಕಾರಣ ಆಯ್ತಾ ಅನ್ನುವಂಥ ಚರ್ಚೆಗೆ ಪರಮೇಶ್ವರ್ ಅವರ ಆನ್ಸರೇ ಕಾರಣ ಆಗಿದೆ. ಸರ್ಕಾರಕ್ಕೂ ಕೂಡ ಮುಜುಗರ ಆಗುತ್ತೆ. ಅವರು ಕೆಲವು ಟೈಮ್ನಲ್ಲಿ ಆಗುತ್ತೆ, ಇಲ್ಲ ಅಂತ ಹೇಳೋದಿಲ್ಲ ನಾನು. ಬೇಕಾದಷ್ಟು ಸಾರಿ ಮುಜುಗರನೂ ಆಗುತ್ತೆ, ಬೇಕಾದಷ್ಟು ಸಾರಿ ಅವ್ರು ಮಾಡಿರೋದು ಸರಿ ಅಂತ ನಾವೇ ಹೇಳ್ತೀವಿ. ಸರ್, ಆದ್ರೆ ಸರ್ ಯಾವುದೋ ಒಂದು ಕಾರಣದ ಕೈಯ ಪ್ರಭಾವಿ ನಾಯಕರು, ಸಚಿವರೊಬ್ರು ಎಲ್ಲವನ್ನ ಹ್ಯಾಂಡಲ್ ಮಾಡಿದ್ರು, ಅಂದ್ರೆ ತಮ್ಮನ್ನ ಮಾಡಿದ್ರು, ಅದೇ ಕಾರಣಕ್ಕೆ ಇದೆಲ್ಲ ಬೆಳವಣಿಗೆ ಆಗಿದೆ ಅಂತ ಹೇಳಿದವ್ರು ಯಾರು? BJP ಅವರು. ಹೇಳಿ, ಯಾರ ಹೆಸರು ಹೇಳಿ. ಅದರಲ್ಲಿ ಸೀಕ್ರೆಟ್ ಈಗ ಸಚಿವರು ಅಂತ ಹೇಳಿದ್ದಾರೆ ಅಲ್ವಾ? ಯಾರ ಸಚಿವರು ಅಂತ ಹೇಳ್ಬಿಡ್ಲಿ ಅಲ್ಲ. ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಆರೋಪ ಮಾಡ್ತಾ ಇದ್ದಾರೆ. ಸರ್, ನಮಗೆ ಗೊತ್ತಿದ್ದಾಗೆ ಅವರು ಘಟನೆ ನಡೆದಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ. ಶಿವಕುಮಾರ್ ಅವರು ಸದನದಲ್ಲಿ ಇದ್ರು ಅನ್ನೋದು ಅಷ್ಟೇ ಗೊತ್ತು. ಎಲ್ಲ ಸಚಿವರು ಇದ್ರು, ಅವರು ಇದ್ರು. ಆಮೇಲೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ ಅವರು 2 ಮಾತು ಹೆಚ್ಚಾಡಿರ್ಬೋದು, ಅಷ್ಟು ಗೊತ್ತಿದ್ದ ನನಗೆ. ಅದು ಬಿಟ್ರೆ ಬೇರೆದನ್ನ ನನಗೆ ಮಾಹಿತಿ ಇರೋದೆಲ್ಲ, ಬೇರೆದು ಯಾವುದು ನನಗೆ ಮಾಹಿತಿ ಇಲ್ಲ. ತಡರಾತ್ರಿಯ ಡೈರೆಕ್ಷನ್ ಕೊಡ್ತಾ ಇದ್ರಂತೆ ಯಾರೋ, ಅಲ್ಲ ಅವರೇ ಹೇಳಿ ಅಲ್ಲ. ಈಗ ಹೇಳೋರೇ ಹೇಳ್ಬಿಡ್ಬೇಕು ಸ್ಪಷ್ಟವಾಗಿ, ಇಂಥವ್ರು ಡೈರೆಕ್ಷನ್ ಕೊಟ್ಟಿದ್ರು, ಅದನ್ನ ನಾ ವೆರಿಫೈ ಮಾಡಿಸ್ತೀನಿ. ಅವ್ರು ಕೊಟ್ಟಿದ್ರಾ ಇಲ್ವಾ, ಅಧಿಕಾರಿಗಳಿಗೆ ಯಾವ ಅಧಿಕಾರಿಗೆ ಕೊಟ್ಟಿದ್ರು. ಈಗ ಗೊತ್ತಿರೋದು ಇನ್ಫಾರ್ಮೇಶನ್ ಅರ್ಧಂಬರ್ಧ ಗೊತ್ತಿದ್ರೆ ಪ್ರಯೋಜನ ಇಲ್ಲ, ಪೂರ್ತಿ ಗೊತ್ತಿದ್ರೆ ಹೇಳಿ ಅಲ್ಲ. ಈಗ ಸಚಿವರು, ಈಗ ನೀವು ಹೇಳಿದ್ರೆ DK ಶಿವಕುಮಾರ್ ಅಂತ, DK ಶಿವಕುಮಾರ್ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಇಲ್ವಾ ಅಂತ ನಾನು ವೆರಿಫೈ ಮಾಡ್ಬೋದಲ್ವಾ? ಮಾಡ್ತೀನಿ. ಒಂದು ವೇಳೆ ಮಾಡಿದ್ರೆ ನನಗೇನು ಆ ರೀತಿ ಕಾಣಿಸಿಲ್ಲ. ತಮ್ಮ ಇಲಾಖೆಯಲ್ಲಿ ಹಸ್ತಕ್ಷೇಪ ಆಗ್ತದೆ ಅಂತ ಏನು ಅನಿಸ್ತಾ ಇಲ್ಲ? ಇಲ್ಲಪ್ಪ, ಹೆಂಗಾಗುತ್ತೆ? ಕೇಳೋದಿಲ್ಲಲ್ಲ, ಅಧಿಕಾರಿಗಳು ಕೇಳಲ್ಲ. ಈಗ ಚೀಫ್ ಮಿನಿಸ್ಟ್ರು, ಗೃಹ ಸಚಿವರು ಇನ್ಸ್ಟ್ರಕ್ಷನ್ಸ್ ಕೊಟ್ರೆ ಅವ್ರು ಕೇಳ್ತಾರೆ, ಸಂಬಂಧಪಟ್ಟವರು. ಇಲ್ಲ ಬೇರೆಯವರು ಹೇಳಿದಾಗ ಯಾವುದೋ ಒಂದು ಘಟನೆ ಇರುತ್ತೆ, ಎಲ್ಲ ಒಂದು FIR ಮಾಡಿರ್ತಾರೆ, ಅದರದ್ದು ಏನು ನೋಡ್ರಿ ಸ್ವಲ್ಪ ಅಂದ್ರೆ ಅದನ್ನ ನೋಡ್ಬೋದು ಅವರು, ಅಷ್ಟೇ ಬಿಟ್ರೆ ಇಂಥ ವಿಚಾರಗಳಲ್ಲಿ ಅವ್ರಿಗೂ ನಾಳೆ ದಿವಸ ಅಕೌಂಟಬಲ್ ಅಲ್ವಾ ಅವರು. ಈಗ ಅವರು ಒಂದು ವೇಳೆ ಕೇಳಿದ್ರೆ ಅವ್ರು ಸಮಜಾಯಿಸಿ ಮಾಡ್ಕೋಬೇಕಾಗುತ್ತೆ, ಸಮರ್ಥನೆ ಮಾಡ್ಕೋಬೇಕಾಗುತ್ತೆ. ಅದರಿಂದ ಅವ್ರಿಗೂ ಗೊತ್ತಿದೆ ಅದು. ಅವ್ರ ಬಂಧನ ಪ್ರಕರಣವನ್ನು CT ಅವರು ನ್ಯಾಯಾಂಗ ತನಿಖೆ ಮಾಡಿಸಿ ಸತ್ಯಾಸತ್ಯತೆ ಹೊರಗೆ ಬರ್ತದೆ. ಯಾರು ನೋಡೋಣ. ನಾವು ಚೀಫ್ ಈಗ ಇದು ಏನಾಗಿದೆ ಗೊತ್ತಾ, ಒಂದು ಕಡೆ ಸದನದಲ್ಲಿ ಆಗಿರೋದು ಅಂತ, ಇನ್ನೊಂದು ಕಡೆ ಕಾನೂನಿನ ವ್ಯವಸ್ಥೆ ಬಗ್ಗೆ. ಈಗ ನಾವು ಅವರು CT ರವಿ ಅವ್ರನ್ನ ಗಲಾಟೆ ಮಾಡಕ್ ಬಂದವರು ಒಳಗಡೆ ಒಂದಷ್ಟು ಜನ ಬಂದ್ರು ಅಂತ ಹೇಳಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ರು.
ಯಾಕೆ ಅರೆಸ್ಟ್ ಮಾಡೋದು? ಹಾಗಾದ್ರೆ ಗಲಾಟೆ ಮಾಡೋದು ಮಾಡ್ಬಿಡ್ರಿ ಅಂತ ಹೇಳ್ತಾ ಬಿಟ್ಬಿಡೋದಾಗಿತ್ತಲ್ಲ ಪೊಲೀಸ್ನವರು. ಅವರ ಡ್ಯೂಟಿ ಅದು. ಯಾರ ಮೇಲೆ ಗಲಾಟೆ ಮಾಡೋದನ್ನ ನಿಲ್ಲಿಸಬೇಕು ಅನ್ನೋದು ಅವ್ರ ಇಟ್ ಇಸ್ ದೇರ್ ಡ್ಯೂಟಿ. ಅವರು ಅಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಅದಕ್ಕೇನು ಕ್ರಮ ತಗೋಬೇಕು ಅದು ಅವ್ರ ಡ್ಯೂಟಿ. ಅದನ್ನ ಮಾಡಿದಾರೆ ಅವರು. ಅಲ್ಲ ಸರ್, ಈಗ ಪ್ರಶ್ನೆ ಎದ್ದೇಳೋದು ಕೂಡ ಸರ್, ವಿಧಾನಸಭೆ ಒಳಗೆ ಅಷ್ಟೊಂದು ಜನರು ಹೇಗ್ ಬಂದ್ರು ಅನ್ನೋದು ಸರ್, ಅಷ್ಟೊಂದು ಭದ್ರ ಅಲ್ಲ, ಎಲ್ಲ ಜನ ಬರ್ತಾ ಇದ್ರಲ್ವಾ, ಪ್ರತಿದಿನನೂ ಜನ ಬರ್ತಾ ಇದ್ರು. ಅಲ್ಲಿ ಕಾರ್ಡನ್ ಆಫ್ ಮಾಡಿದ್ರು, ಅಲ್ಲಿಂದ ಒಳಗಡೆ ಬಿಡಂಗಿಲ್ಲ ಅಂತ ನೀವು ನೋಡಿರ್ಬೇಕು. ಅಲ್ಲಿ ಒಂದು ಹಂತಕ್ಕೆ ಮಾತ್ರ ಜನರನ್ನ ಬಿಟ್ಟಿದ್ರು. ಅದಾದ್ಮೇಲೆ ಒಳಗಡೆ ಸದನದ ಒಳಗಡೆ ಅಲ್ಲಿ ಕಾರ್ಡನ್ ಆಫ್ ಮಾಡಿದ್ರಲ್ಲ, ಆ ಜಾಗ ಬಿಟ್ಟು ಯಾರನ್ನೂ ಒಳಗಡೆ ಬಿಟ್ಟಿರಲಿಲ್ಲ. ವಿಧಾನಸಭೆ ಪ್ರತಿ ದಿವಸನೂ ಅದು ಅಲ್ಲಿವರೆಗೂ ಜನ ಬಿಡ್ತಾ ಇದ್ರು, ಹಾಗೆ ಬಿಟ್ಟಿದ್ದಾರೆ. ಇನ್ಸ್ಟ್ರಕ್ಷನ್ ವಿಚಾರಕ್ಕೆ ಈಗ ಫೋನ್ ಟ್ಯಾಪಿಂಗ್ ಅಂದ್ರೆ ಅಧಿಕಾರಿಗಳು ನನ್ನ ಜೊತೆಗೆ ಯಾರ್ಯಾರಿದ್ರು ಅವರ ಒಂದು ಫೋನ್ ರೆಕಾರ್ಡ್ ಅನ್ನು ಕೂಡ ತೆಗೆಸಬೇಕು, ಜೊತೆಗೆ ನಂದು ಕೂಡ ಫೋನ್ ಟ್ಯಾಪ್ ಆಗ್ತಾ ಇದೆ ಅನ್ನುವಂಥದ್ದು ಅವರ ಆರೋಪ. ನೋಡಿ, ಅವ್ರು ಹೇಳಿದ್ದಕ್ಕೆಲ್ಲ ನಾನೀಗ ಉತ್ತರ ಕೊಡಕ್ ಹೋಗೋದಿಲ್ಲ. ಅವರು ಎಲ್ಲ ಪ್ರತಿಯೊಬ್ಬರು ಒಬ್ಬೊಬ್ಬರು ಒಂದೊಂದು ಹೇಳಿಕೆಗಳನ್ನ ಭಾರತೀಯ ಬಿಜೆಪಿ ಅವರು ಹೇಳಿದ್ದಾರೆ. ಅದಕ್ಕೆಲ್ಲ ನಾನು ಉತ್ತರ ಕೊಡಕ್ ಹೋಗೋದಿಲ್ಲ. ನಾವು ವೆರಿಫೈ ಮಾಡುವಂತದ್ದು ಯಾವ್ದಿದೆ ಅದನ್ನು ವೆರಿಫೈ ಮಾಡ್ಕೊಳ್ತೀವಿ. ಎನ್ಕೌಂಟರ್ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇದ್ರು ಅನ್ನೋದು ನನಗೆ ಗೊತ್ತಿಲ್ಲ. ಅದು ಆ ತರದ್ದು ಯಾವುದು ನನಗೆ ಗೊತ್ತಿದ್ದಂಗೆ ನನ್ನ ಪರಿಮಿತಿಯಲ್ಲಿ ಅವರನ್ನ ಎನ್ಕೌಂಟರ್ ಮಾಡಬೇಕು ಅನ್ನುವಂತಕ್ಕಂಥದ್ದು ಯಾವುದು ಕೂಡ ನನ್ನ ಗಮನದಲ್ಲಿ ಯಾವುದೂ ಇಲ್ಲ. ಅಂಥದ್ದು ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ಅವ್ರನ್ನ ಎನ್ಕೌಂಟರ್ ಮಾಡೋ ಅಂತ ವಿಚಾರವೇ ಇಲ್ಲ. ಒಂದು ಅವತ್ತು ರಾತ್ರಿ ಎಲ್ಲ ಸುತ್ತಾಡಿಸಿದ್ ಒಂದು, ಇನ್ನೊಂದು ಕಡೆ ಅದ್ರ ಮಾರನೇ ದಿನನೇ ಡಿ ಕೆ ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಸಿಟಿ ರವಿ ಅವ್ರನ್ನ ಬಿಟ್ಟಿದ್ದೇ ಪುಣ್ಯ ಅನ್ನೋ ರೀತಿ. ಈ ಎರಡೂ ಘಟನೆಗೂ ಮತ್ತು ಸಾಮ್ಯತೆ ಇರೋದಕ್ಕೆ ಗೊತ್ತಿಲ್ಲ. ನೀವು ಶಿವಕುಮಾರ್ನೇ ಕೇಳ್ಬೋದಲ್ಲ, ಶಿವಕುಮಾರ್ ಅವ್ರನ್ನೇ ಕೇಳಿ. ಅವರ ಸ್ಟೇಟ್ಮೆಂಟ್ ಮೇಲೆ ನನ್ನ ರಿಯಾಕ್ಷನ್ ಉಪಯೋಗ ಆಗಲ್ಲ. ಅವರನ್ನೇ ಕೇಳ್ಬೋದು ನೀವು. ಇಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ಆ ರೀತಿ ಯಾವುದು ನನಗೆ ಗೊತ್ತಿದ್ದಂಗೆ ಇಲ್ಲ. ಒಂದು ವೇಳೆ ಆ ರೀತಿ ಇತ್ತು ಅಂತ ಅಂದ್ರೆ ನೀವು ಶಿವಕುಮಾರ್ ಅವ್ರನ್ನೇ ಕೇಳಿ. ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಲ್ವಾ, ಅವ್ರನ್ನೇ ಕೇಳಿ. ಅಲ್ಲ, ನೀವು ಈ ರೀತಿ ಹೇಳಿಕೆ ಕೊಟ್ಟಿದ್ದೀರಾ, ಇದು ಸಮರ್ಥನೆ ಮಾಡ್ಕೊಳ್ತೀರಾ ಏನು ಅಂತ ನೀವು ಅವ್ರನ್ನೇ ಪ್ರಶ್ನೆ ಮಾಡಬಹುದು. ಅವ್ರ ಹೇಳಿಕೆಗೆ ನನ್ನ ಹತ್ರ ಸಮರ್ಥನೆ ಸಿಗ. ಪೊಲೀಸರಿಗೆ ಇನ್ಸ್ಟ್ರಕ್ಷನ್ ಕೊಡೋದು ಸಿಎಂ ಮತ್ತು ಗೃಹ ಸಚಿವರು. ಅದು ಮೀರಿ ಯಾರದ್ದೇ ಮಾತು ಕೇಳಿದ್ರು ಆ ನಿಟ್ಟಿನಲ್ಲಿ ಕ್ರಮ ತಗೊಳ್ಬೇಕಾಗತ್ತೆ. ಯಾರ ಮಾತು ಕೇಳಲ್ಲ ಪೊಲೀಸರು, ಯಾಕೆ ಕೇಳ್ತಾರೆ ಅಂತ ಸಿಟ್ಟು ಮಾಡ್ಕೊಂಡಿದ್ದಾರೆ. ಸೊ ಅವ್ರ ಮಾತುಗಳಲ್ಲಿ ಎಲ್ಲ ಸ್ಪಷ್ಟವಾಗ್ತಿದೆ. ಇದು ಯಾರೋ ಬೇರೆಯವರ ಪ್ರಭಾವದಿಂದ ನಡೆದಿರುವ ಘಟನೆ ಅಂತ ಕ್ಲಿಯರ್ ಆಗಿ ಜಿ ಪರಮೇಶ್ವರ್ ಅವರೇ ನನಗೆ ಮಾಹಿತಿ ಇಲ್ಲ ಅನ್ನುವ ಮೂಲಕ ಖಚಿತಪಡಿಸಿದ್ರು. ಈಗ ಕೆಲವೊಮ್ಮೆ ಪೊಲೀಸರಿಂದ ಮುಜುಗರನೂ ಆಗತ್ತೆ ನಮಗೆ ಅನ್ನೋ ಮಾತನಾಡ್ತಿದ್ದಾರೆ. ಆದರೂ ಕೊನೆಗೆ ಸರ್ಕಾರ ಅಥವಾ ತಮ್ಮ ಪಕ್ಷವನ್ನು ಬಿಟ್ಟುಕೊಡೋದಕ್ಕಾಗಲ್ಲ ಮಾಧ್ಯಮದ ಮುಂದೆ. ಹಾಗಾಗಿ FSL ಕಳಿಸ್ತೀವಿ, ಆ ಥರ ಏನೂ ಆಗಿಲ್ಲ ಅನ್ನುವ ಮೂಲಕ ಹೇಳೋದನ್ನೆಲ್ಲ ಸೂಕ್ಷ್ಮವಾಗಿ ಹೇಳಿ ಡ್ಯಾಮೇಜ್ ಕಂಟ್ರೋಲ್ ಮಾಡೋ ಪ್ರಯತ್ನನೂ ಮಾಡಿದ್ರು ಜಿ ಪರಮೇಶ್ವರ್ ಅವರು. ಒಟ್ಟಾಗಿ ಪಕ್ಷದಲ್ಲಿ ಹಲವರ ಮಾತುಗಳು ಈಗ ಎಲ್ಲವನ್ನು ಮೀರಿ ಏನೋ ಒಂದು ನಡೆದಿದೆ ಅನ್ನೋದರ ಸುಳಿವನ್ನು ಕೊಡ್ತಾ ಇದೆ. CID ಎನ್ಕ್ವೈರಿ, FSL ರಿಪೋರ್ಟ್ಗೆ ಈಗ ಸರ್ಕಾರದ ಕಡೆಯಿಂದ ಕ್ರಮ ಆಗ್ತಿರೋದು. ಇನ್ನೊಂದು ಕಡೆ CT ರವಿ ಮತ್ತು BJPಯ ಶಾಸಕರು ಬೆಳಗಾವಿ ಚಲೋಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅಲ್ಲಿಗೆ ಹೋಗೇ ತೀರ್ತೀವಿ ನಾವು, ಅಲ್ಲಿಂದ ಬದುಕು ಬಂದಿದ್ದೇ ಹೆಚ್ಚು ಅಂತ ದೊಡ್ಡ ಮನುಷ್ಯ ಯಾರೋ ಒಬ್ರು ಹೇಳಿದ್ರು. ಈಗ ಅಲ್ಲೇ ಕರೀತಿದ್ದಾರೆ ಜನ, ಅಲ್ಲಿ ಹೋಗ್ತಿರ್ತೀವಿ ಅಂತ BJPಯ ಶಾಸಕರು. ಹೈಕಮಾಂಡ್ನ ಸೂಚನೆ ಏನು ಇದೆಯಂತೆ, ಇದನ್ನ ಇಲ್ಲಿಗೆ ನಿಲ್ಲಿಸಬೇಡಿ, ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಅಂತ ಹೈಕಮಾಂಡ್ ಕೂಡ ಬಲ ತುಂಬಿರೋದ್ರಿಂದ ಬೆಳಗಾವಿ ಚಲೋಗೆ ರೆಡಿ ಮಾಡ್ಕೊಂಡಿದ್ದಾರೆ. ಬಟ್ ಗೃಹ ಸಚಿವರು ಪರ್ಮಿಷನ್ ಕೊಡಲ್ಲ ಅಂತಿದ್ದಾರೆ. ಕಾದ್ ನೋಡಬೇಕು. BJP ಇಲ್ಲಿ ಮತ್ತಷ್ಟು ಮೈಲೇಜ್ ತಗೊಳ್ಳೋ ಪ್ರಯತ್ನ ರಾಜಕೀಯವಾಗಿ ಯಾವ ಕಡೆಯಿಂದನೂ ಶುರು ಆದಂಗೆ ಕಾಣಿಸ್ತಾ ಇದೆ. ಇದರ ನಡುವೆ 10 ಜನರ ಮೇಲೆ FIR ಆಗಿದೆ. ಈಗ CT ರವಿ ಮೇಲೆ ಹಲ್ಲೆ ಪ್ರಯತ್ನಕ್ಕೆ ಸಂಬಂಧಪಟ್ಟಂತೆ 10 ಜನರ ಮೇಲೆ FIR ಮಾಡಿದ್ದಾರೆ ಸ್ವಯಂ ಪ್ರೇರಿತವಾಗಿ. ಒಂದಿಷ್ಟು ಜನ MLCಗಳೆಲ್ಲ ಏನು ದೂರು ಕೊಟ್ಟಿದ್ರು ಅದನ್ನು ಕಮಿಷನರ್ಗೆ ವರ್ಗಾಯಿಸಲಾಗಿದೆ. ಆದರೆ CT ರವಿ ತನ್ನ ಮೇಲೆ ಹಲ್ಲೆ ಮತ್ತು ಇನ್ನಿತರ ದೂರು ಕೊಟ್ಟಿದ್ರಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪದ ಪ್ರಯೋಗ, ಹಲ್ಲೆ ಪ್ರಯತ್ನ, ಇದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಹಂತದಲ್ಲೇ ಇದೆ. ಇನ್ನು ಬಿಟ್ಟರೆ ಕೇಸ್ ಆಗಿಲ್ಲ. ಬೆಳಗಾವಿಯಲ್ಲಿ ಕೊಟ್ಟಂತಹ CT ರವಿ ಅವರ ದೂರು ಇನ್ನೂ ಪರಿಶೀಲನೆಯ ಹಂತದಲ್ಲೇ ಇದೆ ಅನ್ನೋದು ಈಗ BJPಗರ ಆಕ್ರೋಶಕ್ಕೆ ಕಾರಣ ಆಗಿರೋದು. ಇನ್ನೂ ಎಷ್ಟು ದಿನ ಪರಿಶೀಲಿಸ್ತೀರಿ? ಇದು ಮಾತ್ರ ಈ ರೀತಿ ಮಾಡಿದ್ರಿ, ಸಂವಿಧಾನದ ಚೌಕಟ್ಟು ಮೀರಿ ಸದನದ ಗೌರವವನ್ನು ಗಾಳಿಗೆ ತೂರಿ ನೀವು ಕ್ರಮ ಕೈಗೊಂಡ್ರಿ. ಆದರೆ ಇಲ್ಲಿ ಮಾತ್ರ ಪರಿಶೀಲನೆ ಹಂತದಲ್ಲಿ ಇನ್ನೆಷ್ಟು ದಿನ ಇರ್ತೀರಿ ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಿದೆ. ಈಗ ಎಕ್ಸ್ಪರ್ಟ್ಗಳು ಹೇಳ್ತಿರೋದೇನೆಂದರೆ, ಪೊಲೀಸ್ ಭದ್ರತೆ ಹಂಗಾಗಿದ್ದು ಯಾವ ರೀತಿ ಅದು ಪಂಚಮಸಾಲಿಗಳ ಹೋರಾಟವನ್ನು ತಡೆಯೋದಕ್ಕಾಗತ್ತೆ, ತಡೆದು ನಿಲ್ಲಿಸಿ
ಪೊಲೀಸರು ಎತ್ತಾಕೊಂಡು ಹೋಗ್ತಾರೆ. ಸ್ವಾಮೀಜಿ ಅವರನ್ನೂ ಕೂಡ ವಶಕ್ಕೆ ಪಡೆದು ಕರ್ಕೊಂಡು ಹೋಗೋಕ್ಕಾಗತ್ತೆ. ಆದರೆ ಈ ಸಿ ಟಿ ರವಿ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದವರನ್ನು ಹೊರಗಡೆ ತಡೆ ಹಿಡಿದು ನಿಲ್ಸೋಕ್ಕಾಗಲ್ಲ, ಒಳಗೆ ನುಗ್ತಾರೆ. ಅದು ಹೆಂಗೆ ಸಾಧ್ಯ? ಇದು ಪೊಲೀಸರ ಮನಸ್ಸು ಮಾಡಿದ್ರೆ ಮಾತ್ರ ಸಾಧ್ಯ ಅಲ್ವಾ ಅನ್ನೋದು ಎದ್ದಿರುವ ಪ್ರಶ್ನೆ. ಪಂಚಮಸಾಲಿ ಹೋರಾಟಗಾರರನ್ನು ತಡೆಯೋದಕ್ಕೆ ಇರುವಂತಹ ಶಕ್ತಿ ಅಟ್ಯಾಕ್ ಮಾಡೋದಕ್ಕೆ ಬಂದವರನ್ನು ತಡೆಯೋದಕ್ಕೆ ಇರಲಿಲ್ವಾ? ಅಲ್ಲಿ ತನಕ ಬಂದು ಹಲ್ಲೆಗೆ ಪ್ರಯತ್ನ ಆಗುತ್ತೆ, ಹಲ್ಲೆ ಮಾಡಿರುವ ವಿಡಿಯೋ ಇದೆ ಅಂತ ಸಿ ಟಿ ರವಿ ಹೇಳ್ತಿದ್ದಾರೆ, BJP ಅವ್ರು ಹೇಳ್ತಿದ್ದಾರೆ. ಅದನ್ನು ನೋಡಬೇಕು. ಮಾಡಿದ್ರೋ ಬಿಟ್ಟರೋ ಒಟ್ಟಿನಲ್ಲಿ ನುಗ್ಗಿರೋದಂತೂ ಎಲ್ಲರೂ ನೋಡಿದ್ದಾರೆ. ಹಾಗಾದರೆ ಅವರನ್ನು ಬಿಟ್ಟಿರೋದು ಹೇಗೆ? ಆಗಿದ್ದ ಶಕ್ತಿ ಪೊಲೀಸರಿಗೆ ಈಗ ಇಲ್ಲದೆ ಹೋಯ್ತಾ ಅನ್ನೋದೊಂದು ಪ್ರಶ್ನೆಯನ್ನೇ ಎತ್ತುತ್ತಾ ಇರೋದು BJP ಅವರು. ಮತ್ತೊಂದು ಕಡೆ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿರೋದು FSL ಮೂಲಕ ಖಚಿತವಾಗೋ ತನಕ ಮಿನಿಸ್ಟ್ರುಗಳೆಲ್ಲ ಹೇಳ್ತಿದ್ದಿದ್ದು ನಜೀರ್ ಸಾಬ್ ಜಿಂದಾಬಾದ್ ಅಂತ ಹೇಳಿದ್ದಾರೆ ಬಿಟ್ಟರೆ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿಲ್ಲ ಅಂತ. ಆಗಲೇ ಕನ್ಕ್ಲೂಷನ್ಗೆ ಬಂದುಬಿಟ್ಟಿದ್ರು ಎಲ್ಲರೂ ಕೂಡ. ಈ ಕೇಸಲ್ಲಿ ಮಾತ್ರ ಆಡಿಯೋದ ಬಗ್ಗೆ ಯಾವುದೇ ಖಚಿತತೆ ಇಲ್ಲದೆ ಹೆಂಗೆ ನಿರ್ಧಾರ ಕೈಗೊಂಡ್ರಿ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿ ಮುಗಿ ಬೀಳ್ತಿದ್ದಾರೆ. ಇದರ ನಡುವೆ ಸಭಾಪತಿಗಳು ಬೇರೆ ಈ ಕೇಸ್ ಮುಗಿದ ವಿಚಾರ ಅನ್ನೋ ಮೂಲಕ ಅವ್ರ ಕಡೆಯಿಂದ ಇತ್ಯರ್ಥ ಮಾಡಿಬಿಟ್ಟಿದ್ದಾರೆ. ಇದನ್ನ ನಿಲ್ಲಿಸ್ಬಿಡಿ, ಯಾವ ಆಡಿಯೋ ವಿಡಿಯೋ ಇಲ್ಲ, ಏನು ಹರಿದಾಡ್ತಿದೆ ಅದು ಫೇಕ್ ಇರಬಹುದು, ನೀವು ನನಗೆ ತಂದು ಕೊಟ್ಟರೆ ನಾನು FSL ಕಳಿಸ್ತೀನಿ ಅಂತ. ಅದಕ್ಕೆ ಸರ್ಕಾರ ನಿಮಗೇನು ಬೇಡ ನಾವೇ ಕೊಟ್ಕೊಳ್ತೀವಿ ಅನ್ನೋ ರೀತಿಯಲ್ಲಿ ತಾವೇ ಪರೀಕ್ಷೆಗೆ ಕಳಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. CID ಎನ್ಕ್ವೈರಿ ಈಗ ಶುರುವಾಗಿದೆ. ಸೊ ಸಭಾಪತಿಗಳು ಕಾಂಗ್ರೆಸ್ಗೆ ಆಘಾತ ಕೊಟ್ಟಿದ್ದಾರೆ. ಈ ಕೇಸ್ನಲ್ಲಿ ಎಲ್ಲ ಮುಗಿದ ಅಧ್ಯಾಯ ಅಂತ ಹೇಳೋ ಮೂಲಕ ಕಂಪ್ಲೇಂಟ್ ಬಂದರೆ ಮುಂದಿನ ಮರುಪರಿಶೀಲನೆ ಆಗುತ್ತೆ, ಅದರಲ್ಲಿ ಎರಡನೇ ಮಾತಿಲ್ಲ ಅಂತಲೂ ಕೂಡ ಅವ್ರು ಹೇಳಿದ್ದಾರೆ. ಆದರೆ ಸರ್ಕಾರ ಮಾತ್ರ ಇದನ್ನು ನಿಲ್ಲಿಸೋ ಹಾಗೆ ಕಾಣಿಸ್ತಾ ಇಲ್ಲ. ಸರ್ಕಾರ ಅನ್ನೋದಕ್ಕಿಂತ ಕೆಲವರು ಜಿದ್ದಿಗೆ ಬಿದ್ದಿದ್ದಾರೆ. ಆ ಬಗ್ಗೆ ಗೃಹ ಸಚಿವರಿಗೂ ಬೇಸರ ಇದೆಯಾ? ಇದೆಲ್ಲ ಗೊತ್ತಾಗಬೇಕು. ಅವರ ಮಾತುಗಳಲ್ಲಿ ಕೆಲವೊಂದು ವಿಷಯಗಳು ಮಾತ್ರ ಹೊರಗಡೆ ಬರ್ತಿರೋದು. ಒಟ್ಟಿನಲ್ಲಿ ಈ ಕೇಸ್ ಇಲ್ಲಿಗೆ ನಿಲ್ಲಿಸೋದಕ್ಕಂತೂ ರೆಡಿ ಇಲ್ಲ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.